ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 93ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹಾಗೂ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಮೊದಲು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸ್ಟ್ರಕ್ಚರ್ಗಳು. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಆಬ್ಜೆಕ್ಟ್ ಬರಬೇಕು, ಆಮೇಲೆ ಒಂದೇ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಆಬ್ಜೆಕ್ಟ್ನ ಪ್ರಕಾರ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ಗಳಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು. ಸರಿನಾ? ಉದಾಹರಣೆಗೆ, ಹರ್ ನೆಕ್ಲೆಸ್ ಹ್ಯಾಸ್ ಬೀನ್ ಸ್ಟೋಲನ್. ಆಕೆಯ ನೆಕ್ಲೆಸ್ ಕಳ್ಳತನವಾಗಿದೆ. ಹರ್ ನೆಕ್ಲೆಸ್ ಅನ್ನುವಂಥದ್ದು ಆಬ್ಜೆಕ್ಟ್. ಇದರ ಪ್ರಕಾರ ಹ್ಯಾಸ್ ಬೀನ್ ಅನ್ನು ಆಯ್ಕೆ ಮಾಡಿದ್ದೇವೆ. ಹರ್ ನೆಕ್ಲೆಸ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್. ಆಯಿತಾ? ಹ್ಯಾಸ್ ಬೀನ್ ಬಂದಿದೆ. ಆಮೇಲೆ ಸ್ಟೋಲನ್ ವರ್ಬಿನ ಮೂರನೆಯ ರೂಪ ಬಂದಿದೆ. ಹರ್ ನೆಕ್ಲೆಸ್ ಹ್ಯಾಸ್ ಬೀನ್ ಸ್ಟೋಲನ್ ಅಂದರೆ ಅವಳ ನೆಕ್ಲೆಸ್ ಕಳ್ಳತನವಾಗಿದೆ ಅಂತ. ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳ ಸ್ಟ್ರಕ್ಚರ್ ಇದು. ಹರ್ ನೆಕ್ಲೆಸ್ ಹ್ಯಾಸ್ ನಾಟ್ ಬೀನ್ ಸ್ಟೋಲನ್. ಆಕೆಯ ನೆಕ್ಲೆಸ್ ಕಳ್ಳತನವಾಗಿಲ್ಲ. ಹರ್ ನೆಕ್ಲೆಸ್ ಅನ್ನುವಂಥದ್ದು ಆಬ್ಜೆಕ್ಟ್, ಆಮೇಲೆ ಹ್ಯಾಸ್ ಬಂದಿದೆ, ಆಮೇಲೆ ನಾಟ್ ಬೀನ್ ಬಂದಿದೆ, ಆಮೇಲೆ ಸ್ಟೋಲನ್ ವರ್ಬಿನ ಮೂರನೆಯ ರೂಪ ಬಂದಿದೆ. ಆಯಿತಾ? ನೆಕ್ಸ್ಟ್ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಮೊದಲು ಹ್ಯಾಸ್ ಅಥವಾ ಹ್ಯಾವ್ ಬರಬೇಕು, ಆಮೇಲೆ ಆಬ್ಜೆಕ್ಟ್ ಬರಬೇಕು, ಆಮೇಲೆ ಬೀನ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಉದಾಹರಣೆಗೆ, ಹ್ಯಾಸ್ ಹರ್ ನೆಕ್ಲೆಸ್ ಬೀನ್ ಸ್ಟೋಲನ್. ಆಕೆಯ ನೆಕ್ಲೆಸ್ ಕಳ್ಳತನವಾಗಿದೆಯೇ? ಹ್ಯಾಸ್ ಬಂತು, ಹರ್ ನೆಕ್ಲೆಸ್ ಆಬ್ಜೆಕ್ಟ್ ಬಂತು, ಬೀನ್ ಸ್ಟೋಲನ್ ವರ್ಬಿನ ಮೂರನೆಯ ರೂಪ ಬಂತು. ಆಯಿತಾ? ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳ ಸ್ಟ್ರಕ್ಚರ್ ಇದು. ಹ್ಯಾಸ್ ಹರ್ ನೆಕ್ಲೆಸ್ ನಾಟ್ ಬೀನ್ ಸ್ಟೋಲನ್. ಆಕೆಯ ನೆಕ್ಲೆಸ್ ಕಳ್ಳತನವಾಗಿಲ್ಲವೇ? ಹ್ಯಾಸ್ ಬಂತು, ಹರ್ ನೆಕ್ಲೆಸ್ ಆಬ್ಜೆಕ್ಟ್ ಬಂತು, ನಾಟ್ ಬೀನ್ ಬಂತು, ಸ್ಟೋಲನ್ ವರ್ಬಿನ ಮೂರನೆಯ ರೂಪ ಬಂತು. ಸರಿನಾ? ಸೊ ಹೀಗೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸುತ್ತೇವೆ. ಆಯಿತಾ? ಈಗ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಬಂದು ವರ್ಬಿನ ಮೂರನೆಯ ರೂಪ ಬಂದರೆ ನಿಜವಾಗಿಯೂ ಕನ್ನಡದಲ್ಲಿ ಇಲ್ಪಟ್ಟಿದೆ ಅನ್ನುವಂಥದ್ದು ಬರುತ್ತದೆ. ಉದಾಹರಣೆಗೆ, ಐ ಹ್ಯಾವ್ ಬಾಟ್ ಅ ನ್ಯೂ ಕಾರ್ ಅಂದರೆ ನಾನು ಹೊಸ ಕಾರು ಖರೀದಿಸಿದ್ದೇನೆ. ಇದು ಆಕ್ಟಿವ್ ವಾಯ್ಸ್. ಅ ನ್ಯೂ ಕಾರ್ ಹ್ಯಾಸ್ ಬೀನ್ ಬಾಟ್ ಬೈ ಮೀ. ನನ್ನಿಂದ ಹೊಸ ಕಾರು ಖರೀದಿಸಲ್ಪಟ್ಟಿದೆ. ಇಲ್ಪಟ್ಟಿದೆ. ಆದರೆ ನಾವು ಸಾಮಾನ್ಯವಾಗಿ ಹೀಗೆ ಹೇಳುವುದಿಲ್ಲ ಅಲ್ವಾ? ನಾವೇನು ಹೇಳ್ತೇವೆ? ನನ್ನಿಂದ ಹೊಸ ಕಾರು ಖರೀದಿಸಲಾಗಿದೆ ಅಂತ. ಸರಿ ಅಲ್ವಾ? ಹಾಗಾಗಿ ಇದನ್ನೇ ನಾನು ಈ ವಿಡಿಯೋದಲ್ಲಿ ಬಳಸಿದ್ದೇನೆ. ಇನ್ನೊಂದು ಉದಾಹರಣೆ, ಮೆನಿ ಬುಕ್ಸ್ ಹ್ಯಾವ್ ಬೀನ್ ರಿಟನ್ ಬೈ ಹಿಮ್. ಅವರಿಂದ ಅನೇಕ ಪುಸ್ತಕಗಳು ಬರೆಯಲ್ಪಟ್ಟಿದೆ. ಅವರಿಂದ ಅನೇಕ ಪುಸ್ತಕಗಳು ಬರೆಯಲಾಗಿದೆ. ಸರಿನಾ? ಸೊ ಇದನ್ನು ನಾವು ಇಲ್ಲಿ ಬಳಸುತ್ತೇವೆ. ಆಯಿತಾ? ಬನ್ನಿ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ದ ವರ್ಕ್ ಹ್ಯಾಸ್ ಬೀನ್ ಡನ್. ಕೆಲಸ ಮಾಡಲಾಗಿದೆ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯಗಳನ್ನು ಅಂದರೆ ಆಕ್ಟಿವ್ ವಾಯ್ಸ್ನ ವಾಕ್ಯಗಳನ್ನು ಎಲ್ಲೆಲ್ಲಿ ಬಳಸುತ್ತೇವೋ
ಆ ಜಾಗಗಳಲ್ಲಿಯೇ ಪ್ಯಾಸಿವ್ ವಾಯ್ಸ್ಗಳನ್ನು ಬಳಸುತ್ತೇವೆ. ಅಂದರೆ ಇದರ ಅರ್ಥ ಏನು ಅಂದರೆ ಕೆಲಸ ಮಾಡಲಾಗಿದೆ, ಹಾಗಾಗಿ ಈಗ ನಾನು ಫ್ರೀ. ಅಂದರೆ ಭೂತಕಾಲದಲ್ಲಿ ನಡೆದಂತಹ ಕ್ರಿಯೆಯ ಪರಿಣಾಮ ವರ್ತಮಾನ ಕಾಲದಲ್ಲಿಯೂ ಇದೆ ಅಂತ ಹೇಳಲಿಕ್ಕೆ ಈ ವಾಕ್ಯವನ್ನು ಬಳಸುತ್ತೇವೆ. ಆಯಿತಾ? ನೆಕ್ಸ್ಟ್, ಯುವರ್ ವಿಡಿಯೋ ಹ್ಯಾಸ್ ಬೀನ್ ಶೇರ್ಡ್. ನಿಮ್ಮ ವಿಡಿಯೋವನ್ನು ಹಂಚಲಾಗಿದೆ. ಯುವರ್ ವಿಡಿಯೋ ಅಂದರೆ ನಿಮ್ಮ ವಿಡಿಯೋ, ಹ್ಯಾಸ್ ಬೀನ್ ಶೇರ್ಡ್ ಅಂದರೆ ಹಂಚಲಾಗಿದೆ. ನಿಮ್ಮ ವಿಡಿಯೋ ಶೇರ್ ಮಾಡಲಾಗಿದೆ, ಮಾಡಿ ಆಯಿತು, ನೀವು ಮಾಡಬೇಕಂತಿಲ್ಲ. ಅಥವಾ ನಿಮ್ಮ ವಿಡಿಯೋ ಶೇರ್ ಮಾಡಿ ಆಗಿದೆ, ಹಾಗಾಗಿ ಹಲವಾರು ಜನರು ನೋಡಿದ್ದಾರೆ ಅಂತ. ದಿಸ್ ರೋಡ್ ಹ್ಯಾಸ್ ನಾಟ್ ಬೀನ್ ರಿಪೇರ್ಡ್ ಯೆಟ್. ಈ ರಸ್ತೆಯ ದುರಸ್ತಿ ಇನ್ನೂ ಮಾಡಲಾಗಿಲ್ಲ, ಅಥವಾ ಈ ರಸ್ತೆಯನ್ನು ಇನ್ನೂ ದುರಸ್ತಿ ಮಾಡಲಾಗಿಲ್ಲ. ದ ಕ್ಲೋತ್ಸ್ ಹ್ಯಾವ್ ನಾಟ್ ಬೀನ್ ಐರನ್ಡ್. ಬಟ್ಟೆಗಳಿಗೆ ಇಸ್ತ್ರಿ ಮಾಡಲಾಗಿಲ್ಲ, ಹಾಗಾಗಿ ಇವತ್ತು ನಾನು ಅದನ್ನು ಹಾಕ್ಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ. ಹ್ಯಾಸ್ ಹರ್ ಹೌಸ್ ಬೀನ್ ಸೋಲ್ಡ್. ಆಕೆಯ ಮನೆ ಮಾರಾಟವಾಗಿದೆಯೇ. ಹ್ಯಾಸ್ ದ ಮೀಟಿಂಗ್ ಬೀನ್ ಪೋಸ್ಟ್ಪೋನ್ಡ್. ಸಭೆಯನ್ನು ಮುಂದೂಡಲಾಗಿದೆಯೇ. ಹ್ಯಾಸ್ ದ ಸ್ನೇಕ್ ನಾಟ್ ಬೀನ್ ಕಿಲ್ಡ್. ಹಾವನ್ನು ಕೊಲ್ಲಲಾಗಿಲ್ಲವೇ. ವೈ ಹ್ಯಾವ್ ಪೀಪಲ್ ಬೀನ್ ಬಿಟ್ರೇಡ್ ಬೈ ದ ಗವರ್ಮೆಂಟ್. ಸರ್ಕಾರದಿಂದ ಜನರಿಗೆ ದ್ರೋಹ ಏಕೆ ಮಾಡಲಾಗಿದೆ. ವಾಟ್ ಹ್ಯಾಸ್ ಬೀನ್ ಡ್ರಾನ್ ಆನ್ ದ ವಾಲ್. ಗೋಡೆಯ ಮೇಲೆ ಏನು ಚಿತ್ರಿಸಲಾಗಿದೆ. ಹೂ ಹ್ಯಾಸ್ ಬೀನ್ ಹೈಯರ್ಡ್ ಫಾರ್ ದ ಜಾಬ್. ಕೆಲಸಕ್ಕೆ ಯಾರನ್ನು ನೇಮಿಸಲಾಗಿದೆ. ಈ ರೀತಿ ಸರಿನಾ? ಭೂತಕಾಲದಲ್ಲಿ ನಡೆದಂತಹ ಕ್ರಿಯೆಯ ಪರಿಣಾಮ ಈಗ ವರ್ತಮಾನ ಕಾಲದಲ್ಲಿ ಉಂಟು ಅಂತ ಹೇಳುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಆಯಿತಾ? ನೆಕ್ಸ್ಟ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳು. ಮೊದಲು ಸ್ಟ್ರಕ್ಚರ್. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೈ ವಾಚ್ ಹ್ಯಾಡ್ ಬೀನ್ ಸ್ಟೋಲನ್. ನನ್ನ ಗಡಿಯಾರ ಕಳ್ಳತನವಾಗಿದ್ದಿತ್ತು ಅಥವಾ ಕಳ್ಳತನವಾಗಿತ್ತು. ಮೈ ವಾಚ್ ಅನ್ನುವಂಥದ್ದು ಆಬ್ಜೆಕ್ಟ್, ಆಮೇಲೆ ಹ್ಯಾಡ್ ಬೀನ್ ಬಂದಿದೆ, ಆಮೇಲೆ ಸ್ಟೋಲನ್ ವರ್ಬಿನ ಮೂರನೆಯ ರೂಪ ಬಂದಿದೆ. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಮೈ ವಾಚ್ ಹ್ಯಾಡ್ ನಾಟ್ ಬೀನ್ ಸ್ಟೋಲನ್. ನನ್ನ ಗಡಿಯಾರ ಕಳ್ಳತನವಾಗಿದ್ದಿರಲಿಲ್ಲ. ಮೈ ವಾಚ್ ಅನ್ನುವಂಥದ್ದು ಆಬ್ಜೆಕ್ಟ್, ಆಮೇಲೆ ಹ್ಯಾಡ್ ಬಂದಿದೆ, ನಾಟ್ ಬೀನ್ ಬಂದಿದೆ, ಸ್ಟೋಲನ್ ವರ್ಬಿನ ಮೂರನೆಯ ರೂಪ ಬಂದಿದೆ. ಆಯಿತಾ? ನೆಕ್ಸ್ಟ್, ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಹ್ಯಾಡ್ ಮೈ ವಾಚ್ ಬೀನ್ ಸ್ಟೋಲನ್. ನನ್ನ ಗಡಿಯಾರ ಕಳ್ಳತನವಾಗಿದ್ದಿತ್ತೆ. ಹ್ಯಾಡ್ ಬಂತು, ಮೈ ವಾಚ್ ಆಬ್ಜೆಕ್ಟ್ ಬಂತು, ಬೀನ್ ಬಂತು, ಸ್ಟೋಲನ್ ವರ್ಬಿನ ಮೂರನೆಯ ರೂಪ ಬಂತು. ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಹ್ಯಾಡ್ ಮೈ ವಾಚ್ ನಾಟ್ ಬೀನ್ ಸ್ಟೋಲನ್. ನನ್ನ ಗಡಿಯಾರ ಕಳ್ಳತನವಾಗಿದ್ದಿರಲಿಲ್ಲವೇ. ಹ್ಯಾಡ್ ಬಂತು, ಮೈ ವಾಚ್ ಆಬ್ಜೆಕ್ಟ್ ಬಂತು, ನಾಟ್ ಬೀನ್ ಬಂತು, ಸ್ಟೋಲನ್ ವರ್ಬಿನ ಮೂರನೆಯ ರೂಪ ಬಂತು. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಈಗ ಹ್ಯಾಡ್ ಬೀನ್ ಬಂದು
ವರ್ಬಿನ ಮೂರನೆಯ ರೂಪ ಬಂದರೆ ನಿಜವಾಗಿಯೂ ಕನ್ನಡದಲ್ಲಿ ಲ್ಪಟ್ಟಿದ್ದಿತ್ತು, ಲ್ಪಟ್ಟಿದ್ದಿತು ಅನ್ನುವಂಥದ್ದು ಬರ್ತದೆ. ಉದಾಹರಣೆಗೆ, ಹಿ ಹ್ಯಾಡ್ ಪ್ಲ್ಯಾಂಟೆಡ್ ಅ ಟ್ರೀ, ಅವನು ಒಂದು ಮರವನ್ನು ನೆಟ್ಟಿದ್ದ. ಆಯಿತಾ? ಇದು ಆಕ್ಟಿವ್ ವಾಯ್ಸ್. ಅ ಟ್ರೀ ಹ್ಯಾಡ್ ಬೀನ್ ಪ್ಲ್ಯಾಂಟೆಡ್ ಬೈ ಹಿಮ್, ಪ್ಯಾಸಿವ್ ವಾಯ್ಸ್. ಅವನಿಂದ ಒಂದು ಮರ ನೆಡಲ್ಪಟ್ಟಿದ್ದಿತು, ಲ್ಪಟ್ಟಿದ್ದಿತು, ಲ್ಪಟ್ಟಿದ್ದಿತು ಅಲ್ವಾ? ಆದರೆ ಈ ರೀತಿ ನಾವು ಹೇಳ್ತೇವಾ? ಇಲ್ಲ ಅಲ್ವಾ? ನಾವೇನು ಹೇಳ್ತೇವೆ? ಅವನಿಂದ ಒಂದು ಮರವನ್ನು ನೆಡಲಾಗಿತ್ತು ಅಂತ ಹೇಳ್ತೇವೆ. ನೆಡಲಾಗಿದ್ದಿತ್ತು, ನೆಡಲಾಗಿತ್ತು ಅಂತ ಹೇಳ್ತೇವೆ ಅಲ್ವಾ? ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಇದನ್ನೇ ಬಳಸಿದ್ದೇನೆ. ಆಯಿತಾ? ಇನ್ನೊಂದು ಉದಾಹರಣೆ, ಟೀ ಹ್ಯಾಡ್ ಬೀನ್ ಪ್ರಿಪೇರ್ಡ್ ಬೈ ಹರ್, ಅವಳಿಂದ ಟೀ ಅಂದರೆ ಚಹಾ ತಯಾರಿಸಲ್ಪಟ್ಟಿದ್ದಿತು. ಅವಳಿಂದ ಟೀ ತಯಾರಿಸಲಾಗಿತ್ತು. ಸರಿನಾ? ಬನ್ನಿ ಈಗ ಕೆಲವೊಂದು ಉದಾಹರಣೆ ವಾಕ್ಯಗಳನ್ನು ನೋಡೋಣ. ದ ಕೌ ಹ್ಯಾಡ್ ಬೀನ್ ಸ್ಟೋಲನ್, ಹಸು ಕಳ್ಳತನವಾಗಿದ್ದಿತು ಅಥವಾ ಕಳ್ಳತನವಾಗಿತ್ತು. ಹಸು ಅಂದರೆ ದ ಕೌ, ಹ್ಯಾಡ್ ಬೀನ್ ಸ್ಟೋಲನ್ ಅಂದರೆ ಕಳ್ಳತನವಾಗಿದ್ದಿತ್ತು. ದ್ಯಾಟ್ ಬಾಯ್ ಹ್ಯಾಡ್ ಬೀನ್ ಸೇವ್ಡ್, ಆ ಹುಡುಗನನ್ನು ರಕ್ಷಿಸಲಾಗಿತ್ತು, ರಕ್ಷಿಸಲಾಗಿದ್ದಿತು. ಅ ವಂಡರ್ಫುಲ್ ಸ್ಪೀಚ್ ಹ್ಯಾಡ್ ಬೀನ್ ಡೆಲಿವರ್ಡ್, ಅದ್ಭುತವಾದ ಭಾಷಣ ಮಾಡಲಾಗಿತ್ತು. ಅ ವಂಡರ್ಫುಲ್ ಸ್ಪೀಚ್ ಅಂದರೆ ಅದ್ಭುತವಾದ ಭಾಷಣ, ಹ್ಯಾಡ್ ಬೀನ್ ಡೆಲಿವರ್ಡ್ ಅಂದರೆ ಮಾಡಲಾಗಿತ್ತು. ಹಿಸ್ ಐಸ್ ಹ್ಯಾಡ್ ನಾಟ್ ಬೀನ್ ಟೆಸ್ಟೆಡ್, ಅವನ ಕಣ್ಣುಗಳನ್ನು ಪರೀಕ್ಷಿಸಲಾಗಿರಲಿಲ್ಲ. ದೇ ಹ್ಯಾಡ್ ನಾಟ್ ಬೀನ್ ಸಪೋರ್ಟೆಡ್, ಅವರಿಗೆ ಬೆಂಬಲ ನೀಡಲಾಗಿರಲಿಲ್ಲ. ಹ್ಯಾಡ್ ದೋಸ್ ಪೇಪರ್ಸ್ ಬೀನ್ ಬರ್ನ್ಟ್, ಆ ಕಾಗದಗಳನ್ನು ಸುಟ್ಟು ಹಾಕಲಾಗಿದ್ದಿತೆ. ಹ್ಯಾಡ್ ದೋಸ್ ಪೇಪರ್ಸ್ ಬೀನ್ ಬರ್ನ್ಟ್. ಹ್ಯಾಡ್ ವಿ ಬೀನ್ ಫಾರ್ಗಿವನ್, ನಮ್ಮನ್ನು ಕ್ಷಮಿಸಲಾಗಿದ್ದಿತೆ. ಹ್ಯಾಡ್ ಎವ್ರಿಥಿಂಗ್ ಬೀನ್ ಕುಕ್ಡ್, ಎಲ್ಲವನ್ನೂ ಬೇಯಿಸಲಾಗಿದ್ದಿತೆ. ಹ್ಯಾಡ್ ದ ಟ್ಯಾಪ್ ನಾಟ್ ಬೀನ್ ಟರ್ನ್ಡ್ ಆಫ್, ನಳ್ಳಿಯನ್ನು ಬಂದ್ ಮಾಡಲಾಗಿರಲಿಲ್ಲವೇ. ವೈ ಹ್ಯಾಡ್ ಹಿ ಬೀನ್ ಸೆಂಟೆನ್ಸ್ಡ್ ಟು ಜೈಲ್, ಆತನನ್ನು ಏಕೆ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ಆಯಿತಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆಯಿತಾ? ಸರಿ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.